ನೋಡಿ ಇದು ಬಂದ್ಬಿಟ್ಟು ಬೋತ್ ಇಂಡಿಕೇಟರ್ ನಾಟ್ ವರ್ಕಿಂಗು. ಚೆಕ್ ಮಾಡಿದ್ರೆ ಇಂಡಿಕೇಟರ್ ಬಲ್ಬ್ಗಳು ಎಲ್ಲ ಕರೆಕ್ಟ್ ಇದೆ. ಇಂಡಿಕೇಟರ್ ಎಲ್ಲ ನೋಡಿ, ಒಳಗಡೆ ಮಡ್ಗಾಡ್ ಕೆಳಗಡೆ ವೈರ್ ಕಟ್ಟಾಗಿಬಿಟ್ಟಿದೆ, ಕಾಣಿಸ್ತಿದ್ಯಾ? ಶಾಕೆಟ್ ಕಟ್ಟಾಗಿಬಿಟ್ಟಿದೆ. ಇದೇನಾದ್ರು ಆಗ್ಬೇಕಾದ್ರೆ ರೂಟಿಂಗ್ ಕರೆಕ್ಟಾಗಿ ಕೊಟ್ಟಿಲ್ಲ, ಟೈರ್ಗೆ ಸಿಕ್ಕಾಕೊಂಡ್ಬಿಟ್ಟು ಇಲ್ಲಿ ವೈರ್ ಸ್ಕಿನ್ ಔಟ್ ಆಗಿಬಿಟ್ಟಿದೆ. ಸೊ ಇವಾಗ ಇದು ಕಂಪ್ಲೇಂಟ್ ಸಾಲ್ವ್ ಮಾಡೋದು, ಇದಕ್ಕೆ ವೈರ್ ಜೈಂಟ್ ಆಗಿದ್ರೆ ಮತ್ತೆ ಮತ್ತೆ ಅದೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದರಿಂದ ಟೈಲಮ್ ವೈರಿಂಗ್ ಜಾಕೆಟ್ ಅಂತ ಹೊಸದು ಬರುತ್ತೆ ನೋಡಿ. ಈ ಥರ ಹೊಸ ಜಾಕೆಟ್ ಆಗಿಬಿಟ್ರೆ ಕಂಪ್ಲೇಂಟ್ ಸಾಲ್ವ್ ಆಗಿಬಿಡುತ್ತೆ. ಸೊ ಇನ್ನು ಆಗ್ಬೇಕಾದ್ರೆ ನೋಡಿಕೊಂಡು ಆಗ್ಬೇಕು. ನೋಡಿ ರೂಟಿಂಗ್ ಎಲ್ಲ ಕರೆಕ್ಟಾಗಿ ಕೊಡಬೇಕು. ನೋಡಿ ತೋರಿಸ್ತೀನಿ, ಹಿಂಗೆ ಈ ಥರ ಆಗ್ಬೇಕಾದ್ರೆ ರೂಟಿಂಗ್ ಕರೆಕ್ಟಾಗಿ ಆಗಬೇಕು. ಮತ್ತು ಇದನ್ನು ಪ್ರೆಸ್ ಮಾಡೋದು ಅಷ್ಟೇ, ಟೈರ್ ಟಚ್ ಆಗುತ್ತೆ, ನೋಡಿಕೊಂಡು ನೀಟಾಗಿ ಪ್ರೆಸ್ ಮಾಡಬೇಕು. ನೋಡಿ ಈ ಥರ ಆಗಿಬಿಟ್ಟು ಇಷ್ಟೊಳಗಡೆ ಸ್ವಲ್ಪ ಹಿಂಗೆ ಇಟ್ಕೊಂಡು ಪ್ರೆಸ್ ಮಾಡಬೇಕು. ನೋಡಿ ಈ ಥರ ಹಿಂಗೆ ವೈರ್ ಇಟ್ಕೊಂಡು ಹೊಡಿಬೇಕು. ಇದೇ ಥರ ನಿಮಗೆ ಬೇಜಾನ್ ಕಂಪ್ಲೇಂಟ್ಗಳು ಸಾಲ್ವ್ ಮಾಡೋ ಥರ ಆಗ್ತಾ ಇರ್ತೀವಿ. ಏನಾದರೂ ಡೌಟ್ ಇದ್ದರೆ ನಮ್ಮ ಅನಿಲ್ ಬ್ಲೇಡ್ ಸ್ಟೇಷನ್ನ ಫಾಲೋ ಮಾಡಿ, ಗೊತ್ತಾಗುತ್ತೆ. ಏನಾದರೂ ಅಷ್ಟು ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.